ಹಾಗಾಗಿ ಇದೀಗ ಡಿ.ಕೆ. ಶಿವಕುಮಾರ್ ತಮ್ಮ ಹುದ್ದೆಗೆ ತಕ್ಕಂತೆ ಒಳ್ಳೆಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಇದೀಗ ನೋಡಿ, ಏನು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇರಿರುವಂತಹ ಸರ್ವಪಕ್ಷ ಸಭೆ. ಈ ಸರ್ವಪಕ್ಷ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ನಡೆದುಕೊಂಡಂತ ರೀತಿ ಆಗಿರ್ಬೋದು, ಏನೋ ರಾಜಕಾರಣವಾಗಿ ಏನೋ ವೈರತ್ವ ಇರಲಿ, ಬಟ್ ಇಲ್ಲಿ ಅಂತ ಬಂದಾಗ, ಕರುನಾಡು ಅಂತ ಬಂದಾಗ ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ಮೆಸೇಜ್ ಅನ್ನ ಕೊಟ್ಟಿದ್ದಾರಾ ಹೇಗೆ ಅಂತ? ಈ ಒಂದು ವಿಚಾರದಲ್ಲಿ ಏನು ಕಾವೇರಿ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಅಂದರೆ, ಯಾಕಂದರೆ ಕಳೆದ ಬಾರಿ ಏನು CWRC CWMA ಏನು 3,500 ಕ್ಯೂಸೆಕ್ಸನ್ನು ಪ್ರತಿದಿನ ತಮಿಳುನಾಡಿಗೆ ನೀರು ಬಿಡಬೇಕು ನೀಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಜನ, ಅಂದರೆ ರಾಜ್ಯದ ಜನರಾಗಿರ್ಬೋದು, ರೈತರಾಗಿರ್ಬೋದು, ಇನ್ನೂ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಸಿಟಿಗಳೊಂದು ಆಕ್ರೋಶವನ್ನು ತೋರಿಸುವಂಥದ್ದು. ಯಾಕಂದರೆ ಬಂದ್ ಮಾಡೋ, ಈಗ ಸದ್ಯ ಇದೇ ವಿಚಾರವಾಗಿ ಈ ತಿಂಗಳ 13ನೇ ತಾರೀಕು ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ವಿಚಾರವಾಗಿ ಇನ್ನು ರಾಜಕೀಯವಾಗಿ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ನಾಯಕರ ಏನು ಒಪ್ಪಂದದ ಏನೊಂದು ನಿರ್ಧಾರಗಳು ಏನಿದೆ, ತೀರ್ಮಾನಗಳು ಏನಿದೆ ಅನ್ನೋ ತಿಳ್ಕೊಳ್ಳೋ ವಿಚಾರವಾಗಿ ಇನ್ನೊಂದು ಸರ್ವಪಕ್ಷ ಸಭೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕರೆದಿರುವಂಥದ್ದು. ಸದ್ಯ ಈ ವಿಚಾರವಾಗಿ ಏನು ಕಳೆದ ಬಾರಿ ಏನು ಆಲ್ರೆಡಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ರಾಜ್ಯದ ಸಂಸದರು ಹಾಗೂ ಕೇಂದ್ರ ಸಚಿವರನ್ನು ಕೂಡ ಅವ್ರ ಜೊತೆನೂ ಕೂಡ ಮಾತನಾಡಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಕಾವೇರಿಯ ವಿಚಾರವಾಗಿ ಒಳ್ಳೆಯ ಪ್ರತಿಕ್ರಿಯೆ ನೀಡುವಂಥ ವಿಚಾರವಾಗಿ ಖುಷಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಪಡಿಸಿರುವಂಥದ್ದು. ಅವ್ರಿಗೂ ಕೂಡ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಆದರೆ ಇದೇ ವಿಚಾರವಾಗಿ ಇನ್ನು ರಾಜ್ಯದ ನಾಯಕರು, ಎಲ್ಲ ಪಕ್ಷದ ನಾಯಕರು, ನಾವು ನೀರಿನ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡಲ್ಲ, ಕ್ಲಿಯರ್ ಮೆಸೇಜನ್ನು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು ಇವತ್ತಿನ ಸರ್ವಪಕ್ಷ ಸಭೆಯನ್ನು ಕರೆಯೋದ್ರ ಮೂಲಕ. ಇದೇ ರೀತಿಯಾಗಿ ಈಗ ಸಭೆ ಆರಂಭ ಆಗಿದೆ. ಎಲ್ಲ ಸಚಿವರು ಹಾಗೂ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಇನ್ನು ಕಾವೇರಿ ಜಲನಯನ ಭಾಗದ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಇನ್ನು ಈ ಸಭೆಯಲ್ಲಿ 6 ಜನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಸದ್ಯ ಭಾಗಿಯಾಗಿರುವಂಥದ್ದು. ಸದಾನಂದ ಗೌಡರಾಗಿರ್ಬೋದು, ವೀರಪ್ಪ ಮೊಯ್ಲಿ, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವಿಚಾರವಾಗಿ ಭಾಗಿಯಾಗಿ ನಾವೆಲ್ಲ ಅನ್ನೋ ನಿಟ್ಟಿನಲ್ಲಿ ಕಾವೇರಿ ವಿಚಾರ, ಅಂದರೆ ರಾಜ್ಯದ ಜನತೆಗೆ ಎಲ್ಲ ಒಳ್ಳೆಯದನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಭೆಯನ್ನು ಮಾಡಿ ವಿಚಾರವಾಗಿ ಕಾವೇರಿ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಇನ್ನು ಈ ವಿಚಾರವಾಗಿ ಎಚ್.ಡಿ. ದೇವೇಗೌಡರು ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಸಂದರ್ಭದಲ್ಲೂ ಕೂಡ ಎಚ್.ಡಿ. ಆರೋಗ್ಯ ಕಾರಣ ಇಲ್ಲಿಗೆ ಬರೋದಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಧನ್ಯವಾದದ ಮೆಸೇಜ್, ಅವರು ಕೂಡ CM ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು, ಧನ್ಯವಾದ ಅಂತ ಹೇಳಿ ಸರ್ವಪಕ್ಷ ಸಭೆಯನ್ನು ಕರೆದಿರೋ ವಿಚಾರವಾಗಿ. ಆದರೆ ಈ ಸದ್ಯ ಈ ವಿಚಾರವಾಗಿ ಏನೆಲ್ಲ ಚರ್ಚೆಗಳು ನಡೆಯುತ್ತೆ, ಸದ್ಯ ಈಗ ಆಲ್ರೆಡಿ ಚರ್ಚೆಗಳು ಆರಂಭವಾಗಿರುವಂಥದ್ದು. ಇನ್ನು ಯಾವುದೇ ರೀತಿಯಾದಂತಹ ಪಕ್ಷ ಭೇದ ಭಾವ ಇಲ್ಲದೆ, ಯಾವುದೇ ರೀತಿಯಾದ ವೈರತ್ವ ಇಲ್ಲದೆ ಎಲ್ಲ ನಾಯಕರನ್ನು ಕೂಡ ಒಂದೇ ಸಮನಾಗಿ ಮಾತನಾಡಿಸಿ ಡಿ.ಕೆ. ಶಿವಕುಮಾರ್ ಅವರು ಸ್ವಾಗತವನ್ನು ಮಾಡಿರುವಂಥದ್ದು ಸಭೆಗೆ. ಜೊತೆಗೆ ಎಲ್ಲ ನಾಯಕರ ಜೊತೆ ಈಗ ಚರ್ಚೆಗೆ ಭಾಗಿಯಾಗಿದ್ದಾರೆ. ಸದ್ಯ ಈ ಚರ್ಚೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಸದ್ಯ ಕಾದು ನೋಡಬೇಕಾಗಿದೆ. ವನಿತಾ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ.